ಇದೆಯಲ್ಲ ಬಗೆಕಿ ನೋಡಿ ನೋಡೋದು ಬೇಡ ಅಂತ ಚೆನ್ನಾಗಿ ಬರ್ತೀಯ ಏನಾಗಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಲ್ಗೆ ಹೋಗ್ತಾ ಇದ್ದೀವಿ. ಯಾವ ಮಾಲು ಅಂತ ಬನ್ನಿ ಅಲ್ಲೇ ಹೋಗಿ ತೋರಿಸ್ತೀವಿ. ಏನೇ ಶಾಪಿಂಗ್ ಮಾಡ್ತೀವಿ, ಯಾಕೆ ಹೋಗ್ತಾ ಇದ್ದೀವಿ ಎಲ್ಲನೂ ಕೂಡ ಅಪ್ಡೇಟ್ನ ಕೊಡ್ತೀನಿ. ಅಲ್ಲಿ ಹೋಗಿ ಇವಾಗ ಇಲ್ಲಿಂದ ಕುಣಿಗಲ್ಗೆ ಹೋಗಿ, ಕುಣಿಗಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಸಿಗ್ತೀವಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಆಲಲ್ಲಿ ಕ್ಲಿಕ್ ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫ್ಯೂಚರಲ್ಲಿ ಬಂದು ತಲುಪುತ್ತೆ. ಇವತ್ತು ಯಾಕೆ ನಾವು ಮಾಲ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಶಿಲ್ಪ ಮತ್ತು ವಿನುತಾ 1 ಅವರ್ದಿಂದ ಬಂದಿದ್ದರು. ಅವರು ನಮ್ಮ ಮನೆಗೆ ಬಂದಾಗ ಬರೀ ನಮ್ಮ ಮನೇಲೇ ಇರ್ತಿದ್ರು. ಮನೇಲೇ ಇರೋರು ದೇವಸ್ಥಾನ ಹೋಗ್ಬಿಟ್ಟು ಬರ್ತಾಯಿದ್ವಿ ಅಷ್ಟೇ. ಹಂಗಾಗಿ ಈ ಥರ ಬಂದಾಗ ಎಲ್ಲಿ ಕರ್ಕೊಂಡು ಹೋಗ್ತೀಯಾ ಅಂತ ಶಿಲ್ಪ ಕೇಳ್ತಾಯಿದ್ಲು. ಹಂಗಾಗಿ ಬೆಂಗಳೂರು ಮಾಲ್ಗಾರ ಕರ್ಕೊಂಡು ಹೋಗೋಣ, ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಹೇಳಿದ್ವಿ. ಫಸ್ಟೇ ಪ್ಲ್ಯಾನ್ ಆಗಿತ್ತು. ಹಂಗಾಗಿ ನೆನ್ನೆಲ್ಲ ಲೂಸ್ ಮೋಷನ್, ಇವತ್ತು ಕೂಡ ನಂಗೆ ಸುಸ್ತಾಗ್ತಿತ್ತು. ಹಂಗಾದ್ರೂ ಈಗ ಹೋಗಿಲ್ಲ ಅಂದರೆ ಮತ್ತೆ ನಂಗೆ ನಾಡಿದ್ದು ಎಲ್ಲ ಮೇಕಪ್ ಇದೆ. ಹಂಗಾಗಿ ಸುಮ್ಮನೆ ಡಿಲೇ ಆಗಿಬಿಡುತ್ತೆ, ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಓಡ್ತಾ ಇದ್ದೀವಿ. ಕೋಮಲು, ನನ್ನ ತಮ್ಮ ಮತ್ತು ವಿನುತಾ, ಶಿಲ್ಪ, ನಾನು, ನನ್ನ ಮಗ, ಇಷ್ಟು ಜನ ಹೋಗ್ತಾ ಇದ್ದೀವಿ. ಇವಾಗ ನಾವು ಕುಣಿಗಲ್ ಬಸ್ ಸ್ಟ್ಯಾಂಡ್ ಇದ್ದೀವಿ. ಇಲ್ಲಿಂದ ನಾನು ಜಾಲಹಳ್ಳಿ ಕ್ರಾಸಿಗೆ ಹೋಗಬೇಕು. ನಾವು ಇಲ್ಲಿ ಮನೆ ಬಿಟ್ಟಾಗಲೇ ಲೇಟಾಗಿ ಹೋಗ್ಬಿಟ್ಟಿತ್ತು, ತಿಂಡಿ ಎಲ್ಲ ಮಾಡ್ಕೊಂಡು ಬಿಟ್ಟಾಗ. ಹಾಗಾಗಿ ಇಲ್ಲಿಗೆ ಬ್ಯಾಂಗ್ಳೂರಿಗೆ ಬಂದು ರೀಚ್ ಆದಾಗ 12:15 ಆಗೇನೋ 12:15 ಆಗಿತ್ತು. ಒಟ್ಟಿಗೆ ಆಮೇಲೆ ಶಾಪಿಂಗ್ ಮಾಡೋದಕ್ಕೆ ಮಾಲ್ ಸುತ್ತಾಡ್ಕೊಂಡು ಕೂತ್ಕೊಂಡ್ರೆ ಊಟ ತಿನ್ನೋದಕ್ಕೆ ಟೈಮ್ ಸಿಕ್ಕಲ್ಲ, ಆಮೇಲೆ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜಾಲಹಳ್ಳಿ ಕ್ರಾಸಲ್ಲೇ ಹೋಟೆಲಿಗೆ ಬಂದು ಊಟ ಮಾಡಿಕೊಂಡು ಆಮೇಲೆ ನಾವು ಹೊರಡೋಣ. ಮತ್ತು ಇಲ್ಲಿ ಇನ್ನೂ ಒಬ್ಬ ಪ್ರಜ್ವಲ್ ಮತ್ತು ನಮ್ಮ ದೊಡ್ಡಪ್ಪನ ಮಗ ಅವ್ನು ಬರಬೇಕಿತ್ತು. ಹಂಗಾಗಿ ಅವ್ರಿಗೆ ವೆಯ್ಟ್ ಮಾಡೋ ತನಕ ತಿನ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು 3 ಜನ 4 ಜನ ಮಸಾಲೆ ದೋಸೆ ತೊಗೊಂಡಿದ್ರು. ನಾನು ಸ್ವಲ್ಪ ಸ್ಟೊಮಕ್ ಅಪ್ಸೆಟ್ ಆಗಿತ್ತಲ್ವ, ಹಂಗಾಗಿ ಜೀರಾ ರೈಸ್ ತೊಗೊಂಡೆ. ಫುಲ್ ತಿನ್ನೋದಕ್ಕಾಗಲ್ಲ, ಸ್ವಲ್ಪ ತಿನ್ಕೊಂಡು ಕ್ಯಾಬ್ ಬುಕ್ ಮಾಡಿದ್ವಿ. ಬಸ್ಸಿಗೆ ವೆಯ್ಟ್ ಮಾಡಿದ್ವಿ ತುಂಬ ಹೊತ್ತು, ಬಸ್ ಬರಲಿಲ್ಲ. ಹಂಗಾಗಿ ಸುಮ್ಮನೆ ಅಲ್ಲಿ 2 ಬಸ್ ಚೇಂಜ್ ಮಾಡಬೇಕಾಗಿತ್ತಂತೆ ಜಾಲಹಳ್ಳಿ ಕ್ರಾಸಿಂದ ಹೋಗೋದಕ್ಕೆ. ಹಂಗಾಗಿ ಒಟ್ಟಿಗೆ ಸುಮ್ಮನೆ ಕ್ಯಾಬೇ ಬುಕ್ ಮಾಡ್ಕೊಂಡು ಹೋಗ್ಬಿಡೋಣ, ಟೈಮ್ ಕೂಡ ಸೇವ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಬ್ನೇ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಕ್ಯಾಬು ಅರೌಂಡ್ ಜಾಲಹಳ್ಳಿ ಕ್ರಾಸಿಂದ ಇಲ್ಲಿಗೆ 468 ರೂಪಾಯಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸದ್ಯದಲ್ಲೇ, ಈಗಲೇ ರಿವೀಲ್ ಆಗುತ್ತೆ. ನನ್ನ ತಮ್ಮ ನನ್ನ ಮಗನ ಹ್ಯಾಂಡ್ಲ್ ಮಾಡ್ತಾಯಿದ್ದ, ಅವನಂತೂ ಫುಲ್ ತೀಟೆ ಆಗೋಗ್ಬಿಟ್ಟಿದ್ದಾನೆ. ಇವಾಗ ಬಂದು ರೀಚ್ ಆಗಿದ್ದೀವಿ ಗಾಯ್ಸ್. ಇದೇ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ಇಲ್ಲಿ ಈಚೆ ಹಿಂಗಿದೆ, ಒಳಗಡೆ ಹೋಗಿ ಹೆಂಗಿದೆ ಏನೇನು ನಮ್ಮ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತೀನಿ. ಬನ್ನಿ ಒಳಗಡೆ ಹೋಗೋಣ ಗೈಸ್. ಫೈನಲಿ ಮಾಲ್ಗೆ ಎಂಟರ್ ಆಗಿದ್ದೀವಿ. ಎಂಟರ್ ಆಗಿದ ತಕ್ಷಣ ಅಲ್ಲಿ ನಮಗೆ ಈ ಮಾಲಲ್ಲಿ ಯಾವ್ಯಾವ ಥರ ಬ್ರ್ಯಾಂಡ್ಸ್ ಇದೆ ಏನೇನು ಎಲ್ಲನೂ ಕೂಡ ಅಲ್ಲಿ ಡಿಸ್ಪ್ಲೇನ ಮಾಡಿದರು. ಅದನ್ನು ನಾವು ನೋಡ್ತಾ ಇದ್ವಿ. ಲೈಕ್ ಟ್ರೆಂಡ್ಸ್ ಆಗಿರ್ಬೋದು, ಕ್ರೋಮಾ ಆಗಿರ್ಬೋದು, ಇನ್ನು ಮೇಕಪ್ ಪ್ರಾಡಕ್ಟ್ಸ್ದು ಅದು ಇದು ಎಲ್ಲನೂ ಲೈಕ್ ಅನ್ನೋನ್ಸ್ ಬ್ರ್ಯಾಂಡ್ಸ್ಗಳ ನೇಮ್ ನಾನು ಹೇಳ್ತಾ ಇದ್ದೀನಿ. ಕ್ರಾಕ್ಸು ಈ ಥರ ಎಲ್ಲನೂ ಕೂಡ ಡಿಸ್ಪ್ಲೇ ಮಾಡಿದರು. ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಅಪ್ಪುಗಂತೂ ಫುಲ್ಲು ಖುಷಿ ಅಂದರೆ ಖುಷಿ. ಹೆಂಗೆ ಖುಷಿ ಅಂತ ಅಂದರೆ ಅವನು ಈ ಸ್ಟೇರ್ಸ್ನ ಅದು ಲಿಫ್ಟ್ ಕರ್ಕೊಂಡು ಹೋಗುತ್ತಲ್ಲ, ಅದರಲ್ಲಿ ಹತ್ತೋದು ಇಳಿಯೋದು ಬರೀ ಇದನ್ನೇ ಆಟ ಆಡಿಸ್ತಾ ಇದ್ದ ನನ್ನ ಕೈಯಲ್ಲಿ. ಮತ್ತು ದೊಡ್ಡದಾಗಿ ಜಾಗ ಇರೋದ್ರಿಂದ ಅವನೊಬ್ಬನೇ ಓಡ್ತಾ ಇದ್ದ. ಜಾರಿ 2 ಸರಿ ಬಿದ್ದಿದ್ದಾನೆ. ಓಡೋಗೋನು ಅವನ ಪಡಿಗೋನೇ ಆಟ ಆಡೋನು. ಚೆನ್ನಾಗಿತ್ತು ಮಾಲ್ ಅಂತೂ ನೋಡೋದಕ್ಕೆ. ಬಟ್ ಶಾಪಿಂಗ್ ಮಾಡೋದಕ್ಕೆಲ್ಲ ನಾವು ಟೈಮ್ ನೋಡದೆ ದುಡ್ದಿದ್ರೆ ಮಾತ್ರ ಇಲ್ಲಿ ಪ್ರೈಸ್ ನೋಡ್ದಲೇ ಶಾಪಿಂಗ್ನ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಲೈಕ್ ಎಲ್ಲ ಟಾಪ್ ಬ್ರ್ಯಾಂಡ್ಸು ಮತ್ತು ಬ್ರ್ಯಾಂಡೆಡ್ ಕ್ಲಾತ್ಸು, ಬ್ರ್ಯಾಂಡೆಡ್ ಐಟಮ್ಸ್ ಇರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ನೀವು ಇಲ್ಲಿಗೆ ಬಂದರೆ ಶಾಪಿಂಗ್ ಮಾಡಲೇಬೇಕು ಅಂತ ಏನಿಲ್ಲ. ನೀವು ಸುಮ್ಮನೆ ಬಂದು ನೋಡ್ಕೊಂಡು ಸುತ್ತಾಡ್ಕೊಂಡು ಹೋಗ್ತೀನಿ ಅಂದ್ರೂ ಕೂಡ ಹೋಗ್ಬೋದು. ಎಂಟ್ರಿ ಫೀಸ್ ಎಲ್ಲ ಏನೂ ಇಲ್ಲ. ಮೊದಲೆಲ್ಲ ಇತ್ತು, ಏನೋ ಸ್ವಲ್ಪ ನ್ಯೂಸ್ ಎಲ್ಲ ಆಗಿತ್ತು. ಬಟ್ ಈಗೇನೂ ಇರಲಿಲ್ಲ. ಡೈರೆಕ್ಟ್ ಎಂಟ್ರಿ ಕೊಟ್ಟರು. ಮಾಲ್ ಆಫ್ ಏಷ್ಯಾ ಒಳಗಡೆ ಎಲ್ಲ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ಹಂಗೆ ಒಂದೆರಡು ಫೋಟೋಸ್ ಎಲ್ಲ ತೆಕ್ಕೊಂಡು ಹೋದ್ವಿ. ಹಂಗೆ ಟ್ರೆಂಡ್ಸ್ ಇತ್ತು. ನಮಗೆಲ್ಲ ಸರಿ ಟ್ರೆಂಡ್ಸೇ ಅಂತ ಹೇಳ್ಬಿಟ್ಟು ಟ್ರೆಂಡ್ಸಿಗೆ ಹೋಗಿ ಇದೊಂದು ಬರ್ತಡೆಗೆ ಅಂದ್ಬಿಟ್ಟು
ಇದೊಂದು ಶಾಪ್ ಮಾಡಿದೆ ನಾನು ತೊಗೊಂಡು. ಇವಾಗ ಇಲ್ಲಿಂದ ಹಂಗೇ ಪಕ್ಕದಲ್ಲಿ ಗೇಮ್ನೆಲ್ಲ ಇತ್ತು. ಅಪ್ಪುಗೆ ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು ಕೇಳೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಏನು ಅಂತ ಅಂದರೆ ಇಲ್ಲಿನ ಗೇಮ್ ಆಡೋದು ರೂಲ್ ಹೆಂಗೆ ಅಂದರೆ ಒಂದು ಕಾರ್ಡ್ ಕೊಡ್ತಾರೆ, ಅದು 1100 ರೂಪೀಸ್ ಪೇ ಮಾಡಬೇಕು. 11 ಗೇಮ್ಸ್ ಅಂದರೆ ಒಂದು ಗೇಮ್ಗೆ 100 ರೂಪೀಸು. ಅಂದರೆ ಗೊತ್ತಾಗೋ ಮಕ್ಳಿಗಾದರೆ ಅವು ಆಟ ಆಡೋದಾದರೆ ಅದು ಇಲ್ಲ, ಅವರು ಮೂವ್ ಮಾಡ್ದಂಗೆ ಇಲ್ಲಿ ಈ ಥರ ರೇಸ್ ಆ ಥರ ಎಲ್ಲ ಅವ್ರ ಫೋಟೋನೇ ಬರುತ್ತೆ, ಅದೆಲ್ಲ ಹೋಗ್ತಿರುತ್ತೆ. ಅವರಿಗೆಲ್ಲ ಗೊತ್ತಾಗೋ ಮಕ್ಳಿಗಾದರೆ ಆಡ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅವ್ರಿಗೆ ಗೊತ್ತಾಗಬೇಕಷ್ಟೇ. ನಮ್ಮ ಮಕ್ಳಿಗೆಲ್ಲ ಇವನಿಗೆಲ್ಲ ಅಷ್ಟೆಲ್ಲ ಗೊತ್ತಾಗಲ್ಲ ಆ ಥರ ಎಲ್ಲ. ಅದೇ ನಾವೇ ಆಡಬೇಕಾಗುತ್ತೆ, ಅವನ್ನ ಕೂರಿಸ್ಕೊಂಡು ನಾವೇ ಆಡಬೇಕಾಗುತ್ತೆ. ಹಂಗಾಗಿ ಸುಮ್ಮನೆ ಹಂಗೆ ಒಂದೊಂದು 5 ನಿಮಿಷ ಒಂದೊಂದು ಹತ್ರ ಕೂರಿಸಿ ತೋರಿಸಿ ನೋಡಿಕೊಂಡು ಹಂಗೇ ಕರ್ಕೊಂಡು ಬಂದ್ವಿ. ಬಟ್ ಇಲ್ಲಿದ್ದಿದ್ದು ರೂಲ್ಸ್ ಪ್ರಕಾರ 1100 ರೂಪೀಸ್ 11 ಗೇಮ್ಸ್, ಒಂದು ಗೇಮ್ 100 ರೂಪೀಸ್ ಈ ಥರ ಆಡಿಸೋದು. ಅಲ್ಲಿ ಕೂತಿದ್ದಾರಲ್ಲ ಪಾಪುಗೆ ತೊಗೊಂಡಿದ್ರು. ಪಾಪುಗೆ ಆಡೋಕ್ಕೆ ಬರ್ತಿಲ್ಲ, ದೊಡ್ಡವರೇ ಆಡಿದ್ರು. ಹಾಗಾಗಿ ನಾವೇನು ತೊಗೊಳೋದಕ್ಕೆಲ್ಲ ಹೋಗಲಿಲ್ಲ. ಆ ಥರ ಇಂಟ್ರೆಸ್ಟಿಂಗ್ ಗೇಮ್ಸ್ ಎಲ್ಲ ಏನೂ ಅನ್ನಿಸ್ಲಿಲ್ಲ ನನಗೆ. ಹಾಗಾಗಿ ಸುಮ್ಮನೆನೂ ಆಡ್ಬೋದು, ಸುಮ್ಮನೆನೂ ಆಟ ಆಡಿಸ್ಬೋದು, ಏನು ಆ ಥರ ಎಲ್ಲ ಏನು ರೂಲ್ ಇರಲಿಲ್ಲ. ಹಾಗಾಗಿ ಹಂಗೆ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಇಲ್ಲಿ ಸುಮ್ಮನೆ ಯಾರೂ ಇರಲಿಲ್ಲ ಅಂತೇಳ್ಬಿಟ್ಟು ನಾನು ಅವ್ನ ಪಕ್ಕ ಕೂತ್ಕೊಂಡಿದ್ದೆ, ಆಟ ಆಡ್ತಿದ್ದೆ. ಪಾಪುಂಗೂ ಕೂಡ ಆಡಬೇಕು ಅಂತ ಪಾಪು ಬಂತು. ನಾನು ಅವನು ಅಷ್ಟು ಗಮನಿಸ್ಲಿಲ್ಲ ವಿಡಿಯೋ ಮಾಡ್ಬೇಕಾರೆ. ಆಮೇಲೆ ನೋಡಿದೆ ಅಪ್ಪು ಹಿಂಗೆ ಅಂತಿದ್ದೆ, ಯಾಕೆ ಹಿಂಗೆ ಅಂತಾನಲ್ಲ ಅಂತ ನೋಡಿದ್ರೆ ಅವನು ಬತ್ತಿದ ಅಂತ ಹೇಳ್ಬಿಟ್ಟು ಹಂಗೆ ಅಂತಿದ್ದ. ಆಮೇಲೆ ನನ್ನ ತಮ್ಮ ಎಲ್ಲ ಬೈದ್ವಿ ಹಿಂಗೆಲ್ಲ ಅನ್ಬಾರ್ದು ಅಂತ. ಅದಕ್ಕೆ ನಾನು ನನಗೇನೆ ಹೊಡಿಯೋಕ್ಕೆ ಬರ್ತಾಯಿದ್ದ, ಬೈಯೋಕ್ಕೆ ಬರ್ತಾಯಿದ್ದ. ಅಲ್ಲೆಲ್ಲ ನೋಡಿಕೊಂಡು ಆಡಿಕೊಂಡು ಮುಗಿಸ್ಕೊಂಡು ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅವರೆಲ್ಲ ಬರ್ಗರು ಮತ್ತು KFC ಅದನ್ನೆಲ್ಲ ಆರ್ಡ್ರ್ ಮಾಡಿದರು. ಅಷ್ಟು ತನಕ ಅಪ್ಪು ನಂಗೆ ಐಸು ಅಂತ ಇದ್ದ ಅಂತ ಹೇಳ್ಬಿಟ್ಟು ನನ್ನ ತಮ್ಮ 3 ಜನಕ್ಕೆ ಹೋಗ್ಬಿಟ್ಟು ಐಸ್ ತೊಗೊಂಬಂದಿದ್ದ. ಐಸ್ ತಿಂತಾಯಿದ್ದೀವಿ ಇವಾಗ. ಅವ್ರನ್ನ ಬಕೆಟ್ ಕೊಡ್ತೀನಿ ಅಂತ ನೋಡಿ ಸ್ಕ್ಯಾಮ್ ಇಷ್ಟ ಐಸ್ ಕ್ರೀಮ್ ಕಡಿಮೆ ಇತ್ತು. ಸ್ಕ್ಯಾಮ್ ಅಂದೆ ಇದೇ ಆಯ್ತಿಲ್ಲ, ಫೋಕಸೇ ಐತಿಲ್ಲ. ಯಾವ ಕಂಪ್ನಿ ಹೋದು ಸ್ವಲ್ಪ ಬಿಯರ್ ಅಂಡ್ ಬಿಯರ್ ಬಿಯರ್ ಕೆಳಗಡೆ ಏನದು ಬೇಸಿಕನ್ ರಾಬಿನ್ಸ್ ಬ್ಯಾಸ್ಕಿನ್ ಎಲ್ಲರೂ ಒಂದೊಂದು ಪ್ರೊನೌನ್ಸಿಯೇಷನ್. ಬ್ಯಾಸ್ಕಿನ್ ಅದು ಬಸ್ಕಿನ್ ಅಂತವಳು. ಅದಕ್ಕೆ ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜಿಗೆ ಹೋಗಿದ್ದೀವಿ. ಇಷ್ಟಕ್ಕೆ ಮುಗೀತು. ಇವರು ಜಂಜಾಟನ ಇನ್ನು ಮುಂದೆ ಹೊರಿಸ್ತೀವಿ. ಆಮೇಲೆ ಬಾಯ್. ಐಸ್ ಕ್ರೀಮ್ ಎಲ್ಲ ತಿಂದ್ವಿ. ಆಮೇಲೆ KFC ಚಿಕನ್ ಬಂತು, ಅದನ್ನು 3 ಜನ 3 ಪೀಸ್ ತಿಂದು ಸಾಹಸ ಮಾಡಿದ್ದೀವಿ. ಆ ಕಡೆ ನನ್ನ ತಮ್ಮರು ಅವ್ರು 4 ಜನ ಬರ್ಗರು ಮತ್ತು KFC ಅದನ್ನು ಮತ್ತು ಪೆಪ್ಸಿ ಎಲ್ಲನೂ ಆರ್ಡ್ರ್ ಮಾಡಿ ಅವರು ಕೂಡ ಆ ಕಡೆ ತಿಂತಾಯಿದ್ರು. ಬರೀ ನಮ್ಮದು ಮಾತ್ರ ವೀಡಿಯೋ ಮಾಡಿದ್ದೆ ನನ್ನ ತಮ್ಮ, ಬರೀ ನಾವು ಮಾತ್ರ ತಿಂದ್ವಿ ಅಂತ ಅಂದ್ಕೊಬೇಡಿ, ಅವರು ಕೂಡ ತಿಂದರು. ಎಲ್ಲ ತಿಂದ್ಕೊಂಡು ಅಪ್ಪು ಟಾಯ್ಲೆಟ್ ಮಾಡ್ತೀನಿ ಇಂದ ಅವನ್ನೆಲ್ಲ ಮುಗಿಸ್ಕೊಂಡು ಅಲ್ಲೇ ಮಾಲಲ್ಲಿ ಟಾಯ್ಲೆಟ್ ಕೂಡ ತುಂಬಾ ಚೆನ್ನಾಗಿತ್ತು, ಹೈಜೀನಾಗಿ ಮೇಂಟೈನ್ ಮಾಡಿದರು. ನಾನು ಕೂಡ ಹೋಗಿದ್ದೆ, ತುಂಬಾ ಚೆನ್ನಾಗಿ ಅನ್ನಿಸ್ತು. ಅದೆಲ್ಲ ಮುಗಿಸ್ಕೊಂಡು ತಿನ್ಕೊಂಡು ಇವಾಗ ಹೊರಟಿದ್ದೀವಿ ಮನೆಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಆಲೇ 4 ಗಂಟೆ 4:45 ಆಗಿತ್ತು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಸುಮ್ಮನೆ ಸುತ್ತಾಡಿಕೊಂಡು ನೋಡಿಕೊಂಡು ಬಂದ್ವಲ್ವ, ಹಂಗಾಗಿ ಅಲ್ಲಿಂದ ನೆಕ್ಸ್ಟ್ ಗ್ರೌಂಡ್ ಫ್ಲೋರಿಗೆ ಬಂದ್ವಿ. ಅಲ್ಲಿ ಕ್ರಾಕ್ಸ್ ಇತ್ತು, ನನ್ನ ತಮ್ಮ ಬರ್ತಡೇ ಕೊಡಿಸ್ತೀನಿ ಅಂತ ಅಂತಿದ್ದ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲೆಲ್ಲ ನೋಡಿದ್ವಿ. 3 ಆ ಥರ ಎಲ್ಲ ಇತ್ತು, ಬಟ್ ಕಲೆಕ್ಷನ್ ಇರಲಿಲ್ಲ. ಇಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ತುಂಬಾ ಕಲೆಕ್ಷನ್ ಇತ್ತು, ಬಟ್ ಆನ್ಲೈನ್ಗಿಂತ ಇಲ್ಲಿ ಸ್ವಲ್ಪ ಪ್ರೈಸು ಜಾಸ್ತಿ ಇರುತ್ತೆ, ಆನ್ಲೈನ್ ಪ್ರೈಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಇಲ್ಲಿ ಮಾಲಲ್ಲಿ ಸ್ವಲ್ಪ ಆನ್ಲೈನ್ಗಿಂತ ಜಾಸ್ತಿ ಇರುತ್ತೆ. ನೋಡಿದ್ವಿ, ನಾನು 1-2 ಹಾಕ್ಕೊಂಡು ಟ್ರಯಲ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ನನ್ನ ಹತ್ರ ಮೊದಲು ಕ್ಲಾಕ್ಸ್ ಇತ್ತಲ್ವ, ಅದೇ ಥರನೇ ಸೇಮು, ಬಟ್ ಇದು ಕ್ವಾಲಿಟಿ ವೈಸ್ ಅದರದ್ದು ರಬ್ಬರು ಥಿಕ್ನೆಸ್ ಆಗಿರ್ಬೋದು, ಕ್ವಾಲಿಟಿ ಎಲ್ಲ ಅದು ಸ್ವಲ್ಪ ಸಾಫ್ಟ್ ಆ ಥರ ಇರುತ್ತೆ. ಬಟ್ ಇದು ತಿಕ್ಕಾಗೆ ತುಂಬಾ ಹೈಟಾಗಿ ಹೀಲಾಗೆ ತುಂಬಾ ಚೆನ್ನಾಗಿತ್ತು. ಇದು ನೋಡಿದ್ವಿ, ಪ್ರೈಸ್ ಬಂದು 4995 ಈ ಥರ ಇತ್ತು. ಹಂಗಾಗಿ ಇವಾಗ ಸದ್ಯಕ್ಕೆ ಬೇಡ, ತಗೊಳ್ಳೋಣ
ಆಮೇಲೆ ಅಂತ ಹೇಳ್ಬಿಟ್ಟು ನಾನು ನೋಡಿದೆ, ಟ್ರಯಲ್ ಮಾಡಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ತಗೊಳ್ಳಿಲ್ಲ, ಬಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಕ್ಲಾಕ್ಸ್ ನನ್ನ ತಮ್ಮ ಪೇಂಟಿಂಗ್ ಮಾಡ್ಬೇಕಾದ್ರೆ ಎಲ್ಲ ಆ್ಯಡ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ನೀನೇ ಕೊಡಿಸ್ಬೇಕು ಅಂತ ಹೇಳಿದ್ದೆ. ಆದರೆ ಇಲ್ಲ, ನಾನೇ ತೊಗೊತೀನಿ. ಬಟ್ ನಾನು ಬೇರೆ ಸ್ಲಿಪ್ಪರ್ಗೆ 200-300 ಆ ಥರ ಎಲ್ಲ ಹಾಕೋದನ್ನ ಇದಕ್ಕೊಂದಕ್ಕೇ ಹಾಕಿದ್ದೀರ ಇಷ್ಟೊತ್ತಿಗೆ ತೊಗೊಬಿಡ್ಬೋದಾಗಿತ್ತು. ಅಷ್ಟು ಸ್ಲಿಪ್ಪರಿಗೆ ಇನ್ವೆಸ್ಟ್ ಮಾಡಿ ಒಂದೊಂದು ಸತಿ ಕಿತ್ತೋಗ್ತಾಯಿತ್ತು, ಒಂದೊಂದು ಸತಿ ಈವೆಂಟಲ್ಲಿ ಮೇಕಪ್ ಏನಾದ್ರು ಹೋದಾಗ ಒಂದೊಂದು ಸರಿ ಆಚೆ ಬಿಟ್ಟಿದ್ದಾಗ ನಂದು 1-2 ಸತಿನೇನೋ ಹಂಗೇ ಕಳೆದೇ ಹೋಗ್ಬಿಡ್ತು. ನನ್ನ ಸ್ಲಿಪ್ಪರ್ ಯಾರೋ ಹಾಕೊಂಡು ಹೊಟ್ಟೋಗ್ಬಿಟ್ಟಿದ್ರು. ಅದಕ್ಕೆ ನನಗೆ ಸ್ವಲ್ಪ ಕಾಸ್ಟ್ಲಿ ತೊಗೊಳಕ್ಕೆ ಭಯ. ಹಾಕೊಂಡೋಗಿ ಚೌಟ್ರಿ ಎಲ್ಲ ಆದರೆ ಏನೂ ಆಗಲ್ಲ, ಬಟ್ ಮನೆಗಳಿಗೆ ಆ ಥರ ಎಲ್ಲ ಹೋದಾಗ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ತೊಗೊಳೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದೆ ಅಷ್ಟೇ. ನೆಕ್ಸ್ಟ್ ಟೈಮ್ ತೊಗೊತೀನಿ. ಅದ್ರ ಮೇಲ್ಗಡೆ ಇರೋ ಡಿಸೈನ್ ಇಮೋಜಿ ಸ್ಟಿಕ್ಕರ್ಸ್ ಎಲ್ಲ ಗೊಂಬೆಗಳೆಲ್ಲ 340, 350, 400 ಆ ರೇಂಜಲ್ಲಿತ್ತು. ಅದನ್ನೇ ಸಪ್ರೇಟಾಗಿ ತೊಗೋಬೋದು, ಅದು ಬೇಕಂದರೆ. ಇಲ್ಲ ಅಂತಂದರೆ ಪ್ಲೈನ್ ಶೂವೇನೇ ಹಾಕ್ಕೊತೀನಿ ಅಂತಂದರೆ ನೀವು ಪ್ಲೈನೇ ಹಾಕ್ಕೊಳ್ಬೋದು. ಇವಾಗ ಗೈಸ್ ಫೈನಲಿ ಮುಗಿಸ್ಕೊಂಡು ಇವಾಗ ಎಕ್ಸಿಟ್ ಆಗಿದ್ದೀವಿ. ಆಚೆ ಬಂದ್ವಿ, ಮಳೆ ಬರೋಂಗಾಗಿತ್ತು. ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಬರೋ ತನಕ ಈಚೆ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಚೆ ಕೂತ್ಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ವಿಡಿಯೋ ಫೋಟೋಸ್ ಎಲ್ಲ ತೆಕ್ಕೊಂಡೆ. ಈ ಔಟ್ಫಿಟ್ ಬಗ್ಗೆ ಹೇಳೋದಾದರೆ, ನಾನು ಒಬ್ಬಳೇ ಶಾಪಿಂಗ್ಗೆ ಅಂತ ಹೋಗಿದ್ದೆ ಚಿಕ್ಕಪೇಟೆಗೆ ಅಂತ ಹೇಳಿದ್ನಲ್ಲ, ಅಲ್ಲಿ ತೊಗೊಂಡಿದ್ದು. ಈಗ ಮಾಲ್ಗೆ ಹೋಗ್ತಿದ್ನಲ್ಲ, ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಕೊಂಡು ಬಂದಿದ್ದೆ. ಈಗ ಕ್ಯಾಬ್ ಬಂತು, ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪು ನೋಡಿ ಎಲ್ಲೋಗಿ ಕೂತಿದ್ದಾನೆ, ಅವನದೇ ಒಂಥರ ಮಜಾ ಕಾಮಿಡಿ, ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ದಾನೆ. ನಾವು ನೋಡೇ ಇಲ್ಲ, ನಮ್ಗೆಲ್ಲರಿಗೂ ಸೀಟ್ ಇದೆಯಲ್ಲ, ಅವನಿಗೆ ಸೀಟ್ ಇರಲಿಲ್ವಲ್ಲ, ಅದಕ್ಕೆ ಅವ್ನು ಸೀಟ್ ಒಂದು ಹೊಂಚ್ಕೊಂಡಿದ್ದ. ನನ್ನ ತಮ್ಮ ಕಾರ್ ತೋರಿಸ್ತಾ, ನೋಡಿದ್ರೆ ನಮಗೆ ನಗು ಅವ್ನು ಕೂತಿದ್ದು ನೋಡಿ. ಇವಾಗ ನಾವು ಗೊರಗುಂಟೆಪಾಳ್ಯಕ್ಕೆ ಬಂದು ಇಳ್ಕೊಂಡಿದ್ದೀವಿ. ನಾವು ಅಪ್ಪು ಕಾರಲ್ಲಿ ವಾಂತಿ ಅಂತಿದ್ದ, AC ಸ್ಮೆಲ್ಲಿಗೆ. ಆಮೇಲೆ ಮುಂದೆ ಕರ್ಕೊಂಡು ಕುಂಡಿಸ್ಕೊಂಡಿದ್ವು. ಆಮೇಲೆ ಮಲ್ಕೊಂಡೇ ಬಿಟ್ಟಿದ್ದ, ವಾಮಿಟ್ ಏನೂ ಮಾಡಲಿಲ್ಲ. ಆಮೇಲೆ ಇವಾಗ ನಾವು ಬಸ್ಸಿಗೆ ವೆಯ್ಟ್ ಮಾಡಿದ್ವಿ, ಒಂದು 1/4 ಗಂಟೆ ವೆಯ್ಟ್ ಮಾಡಿದ್ವಿ. ಗೊರಗುಂಟೆಪಾಳ್ಯದಲ್ಲಿ ಒಂದು ಬಸ್ಸು ಬರಲಿಲ್ಲ, ಬರೀ ತುಮಕೂರು ಅಂತನಿತ್ತು. ಹಾಗಾಗಿ ಮತ್ತೆ ಮೆಟ್ರೋ ಹತ್ಕೊಂಡು ಹೋಗಿ ಜಾಲಹಳ್ಳಿ ಕ್ರಾಸಲ್ಲಿ ಹೋಗಿ ಅಲ್ಲಿಂದ ಬಸ್ ಹತ್ತಿ ಮನೆಗೆ ಬಂದ್ವಿ. 9 ಗಂಟೆ ಆಗಿತ್ತು. ಫುಲ್ ಟಯರ್ಡ್ ಆಗೋಗಿತ್ತು, ತಲೆ ನೋವೆಲ್ಲ ಬಂದ್ಬಿಟ್ಟಿತ್ತು ನನಗಂತೂ. ನೆನ್ನೆ ಎಲ್ಲ ಹುಷಾರಿರ್ಲಿಲ್ವಲ್ಲ, ಹಂಗಾಗಿ ತಲೆಗೆ ಎಣ್ಣೆ ಹಾಕಿ ತುಂಬ ದಿನ ಆಗಿತ್ತು. ಹಂಗಾಗಿ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶಿಲ್ಪ ಇದ್ದವಳು, ನಾನು ಮಸಾಜ್ ಮಾಡ್ತೀನಿ ಬಾ ರೂಪಕ್ಕ ಅಂತ ಅಂದ್ಲು. ಅದಕ್ಕೆ ಅವಳು ತುಂಬಾ ಚೆನ್ನಾಗೂ ಕೂಡ ಮಾಡಿಕೊಟ್ಲು. ನನಗಂತೂ ಫುಲ್ ರಿಲ್ಯಾಕ್ಸೇಷನ್ ಆಯಿತು. ಇಲ್ಲಿಂದ ಅದನ್ನೊಂದು ಹೆಡ್ ಮಸಾಜರ್ ಒಂದು ತೊಗೊಂಬಂದಿದ್ವಿ. ಅದಕ್ಕೆ ಒಂದು ಟಾಪು ಮತ್ತು ಒಂದು ಹೆಡ್ ಮಸಾಜರು ಇಷ್ಟೊಂದು ತಗೊಳ್ಳೋದಕ್ಕೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ನಾವು ಅಂತ ಏನೇನೋ ಹೇಳ್ತಾ ಇದ್ದೆ ನಾನೇ. ಇದರಲ್ಲಿ ಆರಾಮಾಗಿ ನಿಧಾನಕ್ಕೆ ಮಾಡಿಕೊಂಡೆ ನೀಟಾಗಿ ಚೆನ್ನಾಗಿ ಮಸಾಜ್ ಆಗುತ್ತೆ. ಬಟ್ ಯಾರಾದರೂ ಒಬ್ಬರು ಮಾಡಬೇಕು, ನಾವೇ ಮಾಡ್ಕೊಳ್ಳೋದಕ್ಕಾಗಲ್ಲ. ಹುಡುಗರಿಗೆಲ್ಲಾದರೂ ಚೆನ್ನಾಗಾಗುತ್ತೆ. ಅಂದರೆ ನಮ್ಮದೆಲ್ಲ ಕೂದಲು ಸ್ವಲ್ಪ ಸಿಕ್ಕಾಗ್ಬಿಡುತ್ತಲ್ವ ಹಿಂಗೆ ಮಾಡಿದಾಗ, ಉದ್ದ ಇರಿದಾಗ. ಹಂಗಾಗಿ ಅಂಥವ್ರಿಗೆ ಸ್ವಲ್ಪ ರಿಸ್ಕ್ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಮಸಾಜ್ ಮಾಡೋದಕ್ಕೆ, ಕ್ವಾಲಿಟಿ ಇತ್ತು. 170 190 ರುಪೀಸೋ ಏನೋ. ನನ್ನ ಮಗಂಗೆ ಒಂದು 223 ರುಪೀಸ್ದು 2 ಬ್ರಷು, ಅದ್ರದ್ದು ಕೂಡ ಚೆನ್ನಾಗಿತ್ತು ಬ್ರಷು ಕೂಡ. ಬಟ್ ಏನು ಅಂತಂದರೆ ತುಂಬ ಕಾಸ್ಟ್ಲಿ, ಅಂದರೆ ಕಾಸಿಗೆ ತಕ್ಕಂಗೆ ಕಡಲೆ ಅನ್ನಂಗೆ. ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮಾಲ್ಗಳಲ್ಲಿ ತೊಗೊಂಡಾಗ. ಫಸ್ಟ್ ಟೈಮ್ ಹಾಕಿದಾಗ ಇದೇ ಥರ ಫೀಲ್ ಆಗುತ್ತೆ. ಈಗ ಅಪ್ಪುಗೆ ಆಗ್ತಿದೆಯಲ್ಲ ಅದೇ ಥರ. ಇದಿಷ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡಪ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರು ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಪೇಷನ್ಸಿಂದ ಈ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.